ಚಿಕ್ಕನಾಯಕನಹಳ್ಳಿ, ತುಮಕೂರಿನ ಐತಿಹಾಸಿಕ ನಾಡಿನ ಕತೆ. ಬಹಳ ವರ್ಷಗಳ ಹಿಂದೆ ಇಂದಿನಂತೆ ರಸ್ತೆಗಳಲ್ಲಿ ವಾಹನಗಳ ಸದ್ದು ಇರಲಿಲ್ಲ. ಹಳ್ಳಿಗಳಲ್ಲಿ ಎತ್ತುಬಂಡಿಗಳು ಸಾಗುತ್ತಿದ್ದವು. ಹೊಲಗಳಲ್ಲಿ ರೈತರು ಬೆಳೆ ಬೆಳೆಸುತ್ತಿದ್ದರು. ದೇವಾಲಯಗಳ ಗಂಟೆ ಧ್ವನಿ ಬೆಳಗಿನ ಜಾವವನ್ನು ಎಬ್ಬಿಸುತ್ತಿತ್ತು. ಅಂಥ ಸುಂದರ ನೆಲವೇ ಚಿಕ್ಕನಾಯಕನಹಳ್ಳಿ. ತುಮಕೂರು ಜಿಲ್ಲೆಯ ಈ ಐತಿಹಾಸಿಕ ಪಟ್ಟಣವನ್ನು ಜನರು ಪ್ರೀತಿಯಿಂದ ಸಿ.ಎನ್. ಹಳ್ಳಿ ಎಂದು ಕರೆಯುತ್ತಾರೆ. ಈ ಊರು ತನ್ನ ಇತಿಹಾಸ, ರೈತ ಸಂಸ್ಕೃತಿ, ದೇವಾಲಯಗಳು ಮತ್ತು ನಾಯಕರ ಆಡಳಿತಕ್ಕಾಗಿ ಪ್ರಸಿದ್ಧವಾಗಿದೆ. ಚಿಕ್ಕನಾಯಕನಹಳ್ಳಿ ಎಂಬ ಹೆಸರಿನ ಹಿಂದೆ ಒಂದು ಐತಿಹಾಸಿಕ ಕಥೆಯಿದೆ. ಹಳೆಯ ಕಾಲದಲ್ಲಿ ಈ ಭಾಗವನ್ನು ನಾಯಕರು ಆಡಳಿತ ಮಾಡುತ್ತಿದ್ದರು. ಹಾಗಲವಾಡಿ ನಾಯಕ ವಂಶದ ಏರಿಮಡ ನಾಯಕನು ತನ್ನ ತಮ್ಮನಾದ ಚಿಕ್ಕನಾಯಕ ಎನ್ನ ಹೆಸರಿನಲ್ಲಿ ಈ ಊರನ್ನು ಸ್ಥಾಪಿಸಿದನು ಎಂದು ಸ್ಥಳೀಯ ಇತಿಹಾಸ ಹೇಳುತ್ತದೆ. ಅದರಿಂದಲೇ ಚಿಕ್ಕನಾಯಕನಹಳ್ಳಿ ಎಂಬ ಹೆಸರು ಬಂದಿತು. ಬಹಳ ವರ್ಷಗಳ ಹಿಂದೆ ಇಂದಿನ ತುಮಕೂರು ಜಿಲ್ಲೆಯ ಅನೇಕ ಭಾಗಗಳು ಸಣ್ಣ ಸಣ್ಣ ನಾಯಕರು ಮತ್ತು ಪಾಳೆಗಾರರ ಆಡಳಿತದಲ್ಲಿದ್ದವು. ಆ ಕಾಲದಲ್ಲಿ ಚಿಕ್ಕನಾಯಕನಹಳ್ಳಿ ಪ್ರದೇಶವು ಶಾಂತವಾದ ಹಳ್ಳಿಗಳ, ಹಸಿರು ಹೊಲಗಳ ಮತ್ತು ದೊಡ್ಡ ಕೆರೆಗಳ ನಾಡಾಗಿತ್ತು. ಈ ನೆಲದಲ್ಲಿ ಹಾಗಲವಾಡಿ ನಾಯಕ ವಂಶವು ಶಕ್ತಿಶಾಲಿ ಆಡಳಿತ ನಡೆಸುತ್ತಿತ್ತು. ಈ ವಂಶದ ಇತಿಹಾಸವೇ ಚಿಕ್ಕನಾಯಕನಹಳ್ಳಿಯ ಹೆಮ್ಮೆಯ ಕಥೆಯಾಗಿದೆ. ಹಾಗಲವಾಡಿ ನಾಯಕ ವಂಶದ ಸ್ಥಾಪಕನಾಗಿ ಏರಿಮಡ ನಾಯಕ ಪ್ರಸಿದ್ಧನಾಗಿದ್ದನು. ಆತನು ಧೈರ್ಯಶಾಲಿ ಯೋಧನಾಗಿದ್ದು ತನ್ನ ಸೈನ್ಯದ ಸಹಾಯದಿಂದ ಅನೇಕ ಗ್ರಾಮಗಳನ್ನು ತನ್ನ ಆಡಳಿತಕ್ಕೆ ಸೇರಿಸಿಕೊಂಡನು. ಜನರ ರಕ್ಷಣೆಗೆ ಕೋಟೆಗಳನ್ನು ಕಟ್ಟಿಸಿ ಕೃಷಿಗೆ ಅನುಕೂಲವಾಗಲು ಕೆರೆಗಳನ್ನು ನಿರ್ಮಿಸಿದನು. ತನ್ನ ತಮ್ಮನಾದ ಚಿಕ್ಕನಾಯಕ ಎನ ಗೌರವಕ್ಕಾಗಿ ಹೊಸ ಪಟ್ಟಣವನ್ನು ನಿರ್ಮಿಸಿ ಅದಕ್ಕೆ ಚಿಕ್ಕನಾಯಕನಹಳ್ಳಿ ಎಂದು ಹೆಸರು ಇಟ್ಟನು ಎಂದು ಇತಿಹಾಸ ಹೇಳುತ್ತದೆ. ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ದೇವಾಲಯಗಳು, ವ್ಯಾಪಾರ ಮಾರ್ಗಗಳು ಮತ್ತು ಗ್ರಾಮಗಳು ನಿಧಾನವಾಗಿ ಅಭಿವೃದ್ಧಿ ಹೊಂದತೊಡಗಿದವು. ಏರಿಮಡ ನಾಯಕನ ನಂತರ ಆಡಳಿತಕ್ಕೆ ಬಂದ ಸಾಲಿ ನಾಯಕ ಅತ್ಯಂತ ಶೂರ ಮತ್ತು ಬುದ್ಧಿವಂತ ರಾಜನಾಗಿದ್ದನು. ಆತನು ತನ್ನ ರಾಜ್ಯವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದನು. ಕಂಡಿಕೆರೆ, ಸೆಟ್ಟಿಕೆರೆ, ತುರುವೇಕೆರೆ, ಹೊನ್ನಾವಳ್ಳಿ ಮತ್ತು ನೊಣವಿನಕೆರೆ ಭಾಗಗಳನ್ನು ತನ್ನ ಆಡಳಿತಕ್ಕೆ ಸೇರಿಸಿಕೊಂಡನು. ವಿಜಯನಗರ ಸಾಮ್ರಾಜ್ಯದ ಸೇನೆಗೆ ಸಹಾಯ ಮಾಡಿದನೆಂದು ಹೇಳಲಾಗುತ್ತದೆ. ಯುದ್ಧಗಳಲ್ಲಿ ಗೆದ್ದು ಮರಳುವಾಗ ಸಾಲಿ ನಾಯಕನು ತನ್ನ ಸೈನಿಕರೊಂದಿಗೆ ಕುದುರೆಗಳ ಮೇಲೆ ಊರಿಗೆ ಬರುತ್ತಿದ್ದನು. ಜನರು ದೀಪ ಹಚ್ಚಿ ಹೂವು ಚೆಲ್ಲಿ ರಾಜನನ್ನು ಸ್ವಾಗತಿಸುತ್ತಿದ್ದರು. ಊರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತಿತ್ತು. ನಂತರ ಆಡಳಿತಕ್ಕೆ ಬಂದ ಮುದಿಯಪ್ಪ ನಾಯಕ ಜನಪ್ರಿಯ ರಾಜನಾಗಿದ್ದನು. ಆತನು ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದನು. ರೈತರ ಸಂಕಷ್ಟವನ್ನು ಅರಿತು ಹೊಸ ಕೆರೆಗಳನ್ನು ಕಟ್ಟಿಸಿದನು ಮತ್ತು ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದನು. ಆ ಕಾಲದಲ್ಲಿ ಜನರು ಕೃಷಿ, ಪಶುಸಂಗೋಪನೆ, ಕೈಗಾರಿಕೆ ಮತ್ತು ದೇವಸ್ಥಾನ ಸೇವೆಗಳ ಮೂಲಕ ಜೀವನ ನಡೆಸುತ್ತಿದ್ದರು. ಮಳೆ ಚೆನ್ನಾಗಿ ಬಂದಾಗ ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದವು. ರೈತರು ಸಂತೋಷದಿಂದ ಬೆಳೆ ಬೆಳೆಸುತ್ತಿದ್ದರು. ರಾಜನು ಜನರ ಮೇಲಿನ ತೆರಿಗೆ ಕಡಿಮೆ ಮಾಡುತ್ತಿದ್ದನೆಂದು ಸ್ಥಳೀಯ ಕಥೆಗಳು ಹೇಳುತ್ತವೆ. ಹಾಗಲವಾಡಿ ವಂಶದ 9ನೇ ರಾಜನಾದ ಮುದಿಯಪ್ಪ ನಾಯಕ ದ್ವಿತೀಯನು ತುಂಬಾ ಧಾರ್ಮಿಕ ಮತ್ತು ಶಾಂತ ಸ್ವಭಾವದವನಾಗಿದ್ದನು. ಜನರು ಅವನನ್ನು ರಾಜರ್ಷಿ ಎಂದು ಕರೆಯುತ್ತಿದ್ದರು. ಅವನು ಮಠಗಳನ್ನು ಕಟ್ಟಿಸಿದನು, ದೇವಾಲಯಗಳಿಗೆ ದಾನ ನೀಡಿದನು ಮತ್ತು ಬಡವರಿಗೆ ಸಹಾಯ ಮಾಡಿದನು. ನಂತರ ರಾಜಕೀಯ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕ ಜೀವನಕ್ಕೆ ತೆರಳಿದನೆಂದು ಜನರು ಹೇಳುತ್ತಾರೆ. ಅವನ ಕಾಲದಲ್ಲಿ ಧರ್ಮ, ಸಂಸ್ಕೃತಿ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತಿತ್ತು. 1740 ರಿಂದ 1753 ರ ನಡುವೆ ಆಡಳಿತ ನಡೆಸಿದ ಮುದ್ದುವೀರಪ್ಪ ನಾಯಕ ಅತ್ಯಂತ ಶೂರ ಯೋಧನಾಗಿದ್ದನು. ಹೊರಗಿನ ದಾಳಿಗಳನ್ನು ಎದುರಿಸಿ ತನ್ನ ರಾಜ್ಯವನ್ನು ರಕ್ಷಿಸಿದನು. ಅವನ ಧೈರ್ಯ ಮತ್ತು ಸಾಹಸಕ್ಕೆ ಜನರು ಜಂಗ್ ಬಹದ್ದೂರ್ ಎಂದು ಕರೆಯುತ್ತಿದ್ದರು. ಅವನ ಆಡಳಿತದಲ್ಲಿ ಸೈನ್ಯವನ್ನು ಬಲಪಡಿಸಲಾಗಿತ್ತು ಮತ್ತು ಜನರ ಸುರಕ್ಷತೆಗೆ ಹೆಚ್ಚಿನ ಗಮನ ನೀಡಲಾಗುತ್ತಿತ್ತು. ಕಾಲ ಬದಲಾಗುತ್ತಾ ಮೈಸೂರು ರಾಜ್ಯ ಬಲವಾಗತೊಡಗಿತು. ಹೈದರ ಅಲಿ ಅನೇಕ ಸಣ್ಣ ರಾಜ್ಯಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಲು ಆರಂಭಿಸಿದನು. ಹಾಗಲವಾಡಿ ನಾಯಕ ವಂಶದ ಕೊನೆಯ ರಾಜರಲ್ಲಿ ಒಬ್ಬನಾದ ಚನ್ನಬಸಪ್ಪ ನಾಯಕನನ್ನು ಸೆರೆ ಹಿಡಿಯಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ನಂತರ ಈ ಪ್ರದೇಶ ಮೈಸೂರು ಆಡಳಿತಕ್ಕೆ ಸೇರಿತು. ಆದರೆ ನಾಯಕರ ನೆನಪುಗಳು ಈ ನೆಲದಲ್ಲಿ ಸದಾಕಾಲ ಉಳಿದುಕೊಂಡವು. ನಾಯಕರು ನಿರ್ಮಿಸಿದ ಕೆರೆಗಳು, ಕೋಟೆಗಳು, ದೇವಸ್ಥಾನಗಳು, ಮಠಗಳು ಮತ್ತು ಗ್ರಾಮಗಳು ಇಂದಿಗೂ ಅವರ ಆಡಳಿತದ ಸಾಕ್ಷಿಗಳಾಗಿ ನಿಂತಿವೆ. ಚಿಕ್ಕನಾಯಕನಹಳ್ಳಿಯ ಹಳೆಯ ಕಲ್ಲುಗಳು, ದೇವಾಲಯಗಳ ಶಿಲ್ಪಗಳು ಮತ್ತು ಕೆರೆಗಳ ನೀರು ಇಂದಿಗೂ ಆ ಕಾಲದ ಕಥೆಗಳನ್ನು ಹೇಳುತ್ತವೆ.
ಇಂದು ಚಿಕ್ಕನಾಯಕನಹಳ್ಳಿ ಒಂದು ಶಾಂತ ತಾಲ್ಲೂಕು ಪಟ್ಟಣವಾಗಿದೆ. ಆದರೆ ಈ ನೆಲದ ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ದೇವಾಲಯ ಮತ್ತು ಪ್ರತಿಯೊಂದು ಕೆರೆಯಲ್ಲೂ ನಾಯಕರ ಧೈರ್ಯ, ರೈತರ ಶ್ರಮ ಮತ್ತು ಕನ್ನಡ ಸಂಸ್ಕೃತಿಯ ಇತಿಹಾಸ ಜೀವಂತವಾಗಿದೆ. ಬಹಳ ವರ್ಷಗಳ ಹಿಂದೆ ಇಂದಿನಂತೆ ದೊಡ್ಡ ರಸ್ತೆಗಳು, ವಾಹನಗಳ ಸದ್ದು ಮತ್ತು ನಗರ ಜೀವನ ಇರಲಿಲ್ಲ. ತುಮಕೂರು ಜಿಲ್ಲೆಯ ಮಧ್ಯಭಾಗದಲ್ಲಿ ಹಸಿರು ಹೊಲಗಳು, ಮಣ್ಣಿನ ಮನೆಗಳು, ಎತ್ತುಬಂಡಿಗಳು ಮತ್ತು ದೊಡ್ಡ ದೊಡ್ಡ ಕೆರೆಗಳಿಂದ ಸುತ್ತುವರಿದ ಸುಂದರ ಪ್ರದೇಶವೊಂದು ಇತ್ತು. ಅದೇ ಇಂದಿನ ಚಿಕ್ಕನಾಯಕನಹಳ್ಳಿ. ಈ ಊರು ಕೇವಲ ಒಂದು ಪಟ್ಟಣವಲ್ಲ, ಇದು ಇತಿಹಾಸ, ಸಂಸ್ಕೃತಿ, ಕೃಷಿ ಮತ್ತು ಕೆರೆಗಳ ನಾಡು. ಇಲ್ಲಿ ಬದುಕಿದ ಜನರ ಜೀವನವೇ ಪ್ರಕೃತಿಯ ಜೊತೆ ಬೆಸೆದುಕೊಂಡಿತ್ತು. ಮಳೆ ಬಂದರೆ ಕೆರೆಗಳು ತುಂಬುತ್ತವೆ, ಕೆರೆಗಳು ತುಂಬಿದರೆ ಹೊಲಗಳು ಹಸಿರಾಗುತ್ತವೆ, ಹೊಲಗಳು ಹಸಿರಾದರೆ ಜನರ ಬದುಕು ಸಂತೋಷದಿಂದ ಕಂಗೊಳಿಸುತ್ತಿತ್ತು. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಹಾಗಲವಾಡಿ ನಾಯಕರು ಆಡಳಿತ ನಡೆಸುತ್ತಿದ್ದರು. ಅವರಲ್ಲಿ ಎರಿಮಡ ನಾಯಕ ಮತ್ತು ಸಾಲಿ ನಾಯಕ ಎಂಬ ರಾಜರು ಪ್ರಸಿದ್ಧರಾಗಿದ್ದರು. ಅವರು ಈ ಭಾಗವನ್ನು ಅಭಿವೃದ್ಧಿಪಡಿಸಲು ಅನೇಕ ಕೆರೆಗಳನ್ನು ನಿರ್ಮಿಸಿದರು. ಆ ಕಾಲದಲ್ಲಿ ಮಳೆ ನೀರನ್ನು ಸಂಗ್ರಹಿಸಲು ಕೆರೆಗಳೇ ಮುಖ್ಯ ಮಾರ್ಗವಾಗಿದ್ದವು. ಆದ್ದರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೊಡ್ಡ ಕೆರೆ ಇರುತ್ತಿತ್ತು. ಜನರು ಬೆಳಿಗ್ಗೆ ಕೆರೆಯ ಬಳಿಗೆ ಹೋಗಿ ನೀರು ತರುತ್ತಿದ್ದರು. ರೈತರು ಅದೇ ನೀರಿನಿಂದ ತಮ್ಮ ಹೊಲಗಳಿಗೆ ನೀರಾವರಿ ಮಾಡುತ್ತಿದ್ದರು. ಚಿಕ್ಕನಾಯಕನಹಳ್ಳಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆ ಕಡಿಮೆ ಬಂದರೂ ಕೆರೆಗಳ ಕಾರಣ ಕೃಷಿ ಬದುಕು ಉಳಿಯುತ್ತಿತ್ತು. ರೈತರು ರಾಗಿ, ಜೋಳ, ಕಡಲೆ, ಮೆಕ್ಕೆಜೋಳ, ತೆಂಗು ಮತ್ತು ಅಡಿಕೆ ಬೆಳೆಸುತ್ತಿದ್ದರು. ಬೆಳಗಿನ ಜಾವ ಎತ್ತುಗಳೊಂದಿಗೆ ಹೊಲಗಳಿಗೆ ಹೋಗುವ ರೈತರ ದೃಶ್ಯ ಸಾಮಾನ್ಯವಾಗಿತ್ತು. ಸಂಜೆ ಸಮಯದಲ್ಲಿ ಮಕ್ಕಳು ಕೆರೆಯ ತಟದಲ್ಲಿ ಆಟವಾಡುತ್ತಿದ್ದರು. ಜನರು ಒಟ್ಟಾಗಿ ಕೆರೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಕೆರೆ ತುಂಬಿದ ದಿನ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇರುತ್ತಿತ್ತು. ಕೆರೆ ತುಂಬಿದರೆ ಊರು ಬದುಕುತ್ತದೆಯೇ ಎಂಬ ಮಾತು ಜನರ ಜೀವನದ ಭಾಗವಾಗಿತ್ತು. ಕೆರೆಗಳು ಕೇವಲ ನೀರಿನ ಮೂಲವಲ್ಲ, ಜನರ ನಂಬಿಕೆ ಮತ್ತು ಬದುಕಿನ ಆಧಾರವಾಗಿದ್ದವು. ಚಿಕ್ಕನಾಯಕನಹಳ್ಳಿ ಪ್ರದೇಶವು ದೇವಾಲಯಗಳಿಗೂ ಪ್ರಸಿದ್ಧವಾಗಿತ್ತು. ಹಳೆಯ ಕಲ್ಲಿನ ದೇವಾಲಯಗಳು, ಸುಂದರ ಶಿಲ್ಪಗಳು ಮತ್ತು ಜಾತ್ರೆಗಳು ಈ ನೆಲದ ಸಂಸ್ಕೃತಿಯನ್ನು ತೋರಿಸುತ್ತಿದ್ದವು. ಜಾತ್ರೆಯ ಸಮಯದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಸೇರಿ ದೇವರ ಪೂಜೆ ಮಾಡುತ್ತಿದ್ದರು. ಜನಪದ ಹಾಡುಗಳು, ಡೊಳ್ಳು ಕುಣಿತ ಮತ್ತು ಹರಿಕತೆಗಳು ಊರಿನ ಸಂಭ್ರಮವನ್ನು ಹೆಚ್ಚಿಸುತ್ತಿದ್ದವು. ಆ ಕಾಲದಲ್ಲಿ ಜನರ ಜೀವನ ಸರಳವಾಗಿತ್ತು. ಮನೆಗಳ ಮುಂದೆ ತುಳಸಿ ಕಟ್ಟೆಯಿರುತ್ತಿತ್ತು. ಮಹಿಳೆಯರು ಬೆಳಿಗ್ಗೆ ರಂಗೋಲಿ ಹಾಕುತ್ತಿದ್ದರು. ಹಿರಿಯರು ಮಕ್ಕಳಿಗೆ ರಾಜರ ಕತೆಗಳನ್ನು ಹೇಳುತ್ತಿದ್ದರು. ರಾತ್ರಿ ಸಮಯದಲ್ಲಿ ಊರಿನ ಜನರು ದೇವಸ್ಥಾನದ ಮುಂದೆ ಸೇರಿ ಮಾತುಕತೆ ನಡೆಸುತ್ತಿದ್ದರು. ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಈ ಭಾಗದ ಮೇಲೆ ಬಂತು. ನಾಯಕರು ಗ್ರಾಮಗಳನ್ನು ರಕ್ಷಿಸಲು ಕೋಟೆಗಳನ್ನು ಕಟ್ಟಿದರು ಮತ್ತು ವ್ಯಾಪಾರ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಿದರು. ನಂತರ ಮೈಸೂರು ರಾಜ್ಯದ ಆಡಳಿತ ಆರಂಭವಾಯಿತು. ಹೈದರ ಅಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲೂ ಈ ಪ್ರದೇಶ ಕೃಷಿ ಕೇಂದ್ರವಾಗಿಯೇ ಉಳಿಯಿತು. ಬ್ರಿಟಿಷರ ಕಾಲದಲ್ಲಿ ಶಾಲೆಗಳು, ರಸ್ತೆ ಮತ್ತು ಆಡಳಿತ ವ್ಯವಸ್ಥೆಗಳು ಬೆಳೆಯತೊಡಗಿದವು. ನಿಧಾನವಾಗಿ ಚಿಕ್ಕನಾಯಕನಹಳ್ಳಿ ಒಂದು ತಾಲ್ಲೂಕು ಕೇಂದ್ರವಾಗಿ ಅಭಿವೃದ್ಧಿಯಾಯಿತು. ಆದರೂ ಗ್ರಾಮೀಣ ಸಂಸ್ಕೃತಿ ಮತ್ತು ಕೃಷಿಯ ಬದುಕು ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿತ್ತು. ಇಂದು ಚಿಕ್ಕನಾಯಕನಹಳ್ಳಿ ಆಧುನಿಕ ಅಭಿವೃದ್ಧಿಯ ಕಡೆ ಸಾಗುತ್ತಿದ್ದರೂ ಈ ನೆಲದ ಹಳೆಯ ಕೆರೆಗಳು ಇನ್ನೂ ಅದರ ಇತಿಹಾಸವನ್ನು ಹೇಳುತ್ತವೆ. ಮಳೆ ಬಂದಾಗ ಕೆರೆ ತುಂಬುವ ದೃಶ್ಯ ನೋಡಿದರೆ ಹಳೆಯ ಕಾಲದ ನೆನಪುಗಳು ಜೀವಂತವಾಗುತ್ತವೆ. ಈ ನೆಲವನ್ನು ಜನರು ಇಂದಿಗೂ ಪ್ರೀತಿಯಿಂದ ಕೆರೆಗಳ ನಾಡು ಚಿಕ್ಕನಾಯಕನಹಳ್ಳಿಯ, ರೈತರ ನಾಡು ಚಿಕ್ಕನಾಯಕನಹಳ್ಳಿಯ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಕೆರೆಗಳು ಕೇವಲ ನೀರಲ್ಲ, ಅವು ಜನರ ಬದುಕು, ಸಂಸ್ಕೃತಿ ಮತ್ತು ಇತಿಹಾಸದ ಹೃದಯವಾಗಿವೆ. ಚಿಕ್ಕನಾಯಕನಹಳ್ಳಿಯ ನೆಲವು ರೈತರ ಶ್ರಮದಿಂದ ಬದುಕಿರುವ ನಾಡು. ಇಲ್ಲಿ ಬೆಳಗಿನ ಸೂರ್ಯೋದಯಕ್ಕೂ ಮುಂಚೆ ರೈತರ ದಿನ ಆರಂಭವಾಗುತ್ತಿತ್ತು. ಕೋಳಿಯ ಕೂಗು ಕೇಳುತ್ತಿದ್ದಂತೆಯೇ ರೈತರು ಎದ್ದು ತಮ್ಮ ಎತ್ತುಗಳನ್ನು ಸಿದ್ಧಪಡಿಸಿ ಹೊಲಗಳ ಕಡೆಗೆ ಹೊರಡುತ್ತಿದ್ದರು. ಮಣ್ಣಿನ ಸುವಾಸನೆ, ತಂಪಾದ ಗಾಳಿ ಮತ್ತು ಹಸಿರು ಹೊಲಗಳು ಅವರ ಬದುಕಿನ ಭಾಗವಾಗಿದ್ದವು. ಈ ಪ್ರದೇಶದಲ್ಲಿ ಮಳೆಪಾತ ಕಡಿಮೆ ಇದ್ದರೂ ಕೆರೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ಸಹಾಯದಿಂದ ಜನರು ಕೃಷಿಯನ್ನು ಉಳಿಸಿಕೊಂಡಿದ್ದರು. ರೈತರು ತಮ್ಮ ಭೂಮಿಯನ್ನು ದೇವರಂತೆ ಕಾಣುತ್ತಿದ್ದರು. ಹೊಲಕ್ಕೆ ಕಾಲಿಡುವ ಮೊದಲು ಮಣ್ಣಿಗೆ ನಮಸ್ಕಾರ ಮಾಡುವುದು ಅವರ ಸಂಪ್ರದಾಯವಾಗಿತ್ತು. ಇಲ್ಲಿನ ರೈತರು ಮುಖ್ಯವಾಗಿ ರಾಗಿ, ಜೋಳ, ಕಡಲೆ, ಮೆಕ್ಕೆಜೋಳ, ತೆಂಗು ಮತ್ತು ಅಡಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದರು. ರಾಗಿ ಇಲ್ಲಿನ ಜನರ ಮುಖ್ಯ ಆಹಾರವಾಗಿತ್ತು. ಬೆಳಿಗ್ಗೆ ಮತ್ತು ರಾತ್ರಿ ಹೆಚ್ಚಿನ ಮನೆಗಳಲ್ಲಿ ರಾಗಿ ಮುದ್ದೆ ಮತ್ತು ಸಾರು ತಿನ್ನುವುದು ಸಾಮಾನ್ಯವಾಗಿತ್ತು.
ರೈತರು ಹೇಳುತ್ತಿದ್ದ ಮಾತು ಒಂದಿತ್ತು, ರಾಗಿ ನಮ್ಮ ಜೀವ. ಮಳೆ ಚೆನ್ನಾಗಿ ಬಂದ ವರ್ಷಗಳಲ್ಲಿ ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದವು. ಎತ್ತುಗಳ ಸಹಾಯದಿಂದ ನೆಲವನ್ನು ಉಳುಮೆ ಮಾಡುತ್ತಿದ್ದರು. ಮಹಿಳೆಯರು ಬೀಜ ಬಿತ್ತುತ್ತಿದ್ದರು. ಮಕ್ಕಳು ಕೂಡ ರಜೆ ದಿನಗಳಲ್ಲಿ ಹೊಲಕ್ಕೆ ಹೋಗಿ ತಂದೆ ತಾಯಿಗಳಿಗೆ ಸಹಾಯ ಮಾಡುತ್ತಿದ್ದರು. ಕೃಷಿ ಕೇವಲ ಉದ್ಯೋಗವಲ್ಲ, ಅದು ಕುಟುಂಬದ ಬದುಕಿನ ಭಾಗವಾಗಿತ್ತು. ಕಡಲೆ ಮತ್ತು ಜೋಳದ ಬೆಳೆಗಳು ರೈತರಿಗೆ ಹೆಚ್ಚುವರಿ ಆದಾಯ ತರುತ್ತಿದ್ದವು. ತೆಂಗಿನ ತೋಟಗಳು ಮತ್ತು ಅಡಿಕೆ ತೋಟಗಳು ಕೆಲವು ಕುಟುಂಬಗಳ ಹೆಮ್ಮೆಯಾಗಿದ್ದವು. ಬೆಳಗಿನ ಗಾಳಿಯಲ್ಲಿ ತೆಂಗಿನ ಮರಗಳು ಆಲೆಯುವ ದೃಶ್ಯ ಊರಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿತ್ತು. ಬೇಸಿಗೆಯಲ್ಲಿ ನೀರಿನ ಕೊರತೆ ಬಂದಾಗ ರೈತರು ಒಟ್ಟಾಗಿ ಕೆರೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಕೆರೆ ಉಳಿದರೆ ಕೃಷಿ ಉಳಿಯುತ್ತದೆ ಎಂಬ ನಂಬಿಕೆ ಜನರ ಮನಸ್ಸಿನಲ್ಲಿ ಗಾಢವಾಗಿತ್ತು. ಮಳೆಗಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದವು. ಮೊದಲ ಮಳೆ ಬಿದ್ದಾಗ ಮಕ್ಕಳು ಸಂತೋಷದಿಂದ ಮಣ್ಣಿನಲ್ಲಿ ಓಡಾಡುತ್ತಿದ್ದರು. ಹಬ್ಬಗಳ ಸಮಯದಲ್ಲಿ ರೈತರ ಮನೆಗಳಲ್ಲಿ ಸಂಭ್ರಮ ಹೆಚ್ಚಾಗುತ್ತಿತ್ತು. ಸಂಕ್ರಾಂತಿ ಹಬ್ಬದಲ್ಲಿ ಎತ್ತುಗಳನ್ನು ಅಲಂಕರಿಸಿ ಪೂಜೆ ಮಾಡುತ್ತಿದ್ದರು. ಹೊಸ ಬೆಳೆ ಬಂದಾಗ ದೇವರಿಗೆ ಮೊದಲ ಕೊಯ್ಲನ್ನು ಅರ್ಪಿಸುವ ಪದ್ಧತಿ ಇತ್ತು. ಊರಿನ ಜಾತ್ರೆಗಳು ರೈತರ ಜೀವನದ ಸಂತೋಷದ ಕ್ಷಣಗಳಾಗಿದ್ದವು. ಹಳೆಯ ಕಾಲದಲ್ಲಿ ಕೃಷಿ ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಅವಲಂಬಿತವಾಗಿತ್ತು. ಆದರೂ ರೈತರು ಕಷ್ಟಪಟ್ಟು ದುಡಿಯುತ್ತಿದ್ದರು. ಬಿಸಿಲು, ಮಳೆ, ಬರ ಯಾವ ಕಷ್ಟ ಬಂದರೂ ಅವರು ತಮ್ಮ ಭೂಮಿಯನ್ನು ಬಿಡಲಿಲ್ಲ. ಅವರ ಪರಿಶ್ರಮದಿಂದಲೇ ಚಿಕ್ಕನಾಯಕನಹಳ್ಳಿ ಪ್ರದೇಶ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಇಂದು ಕಾಲ ಬದಲಾಗಿದೆ. ಟ್ರ್ಯಾಕ್ಟರ್ಗಳು, ಬೋರ್ವೆಲ್ಗಳು ಮತ್ತು ಹೊಸ ಕೃಷಿ ತಂತ್ರಜ್ಞಾನಗಳು ಬಂದಿವೆ. ಆದರೆ ಚಿಕ್ಕನಾಯಕನಹಳ್ಳಿಯ ರೈತರ ಹೃದಯದಲ್ಲಿ ಇನ್ನೂ ಮಣ್ಣಿನ ಪ್ರೀತಿ ಜೀವಂತವಾಗಿದೆ. ಬೆಳಿಗ್ಗೆ ಹೊಲಗಳಿಗೆ ಹೋಗುವ ರೈತನ ಹೆಜ್ಜೆಯಲ್ಲಿ ಇಂದಿಗೂ ಹಳೆಯ ಕಾಲದ ಶ್ರಮ ಮತ್ತು ನಂಬಿಕೆ ಕಾಣುತ್ತದೆ. ಅದರ ಕಾರಣಕ್ಕೆ ಜನರು ಹೆಮ್ಮೆಯಿಂದ ಹೇಳುತ್ತಾರೆ, ಚಿಕ್ಕನಾಯಕನಹಳ್ಳಿ ಪ್ರದೇಶವು ಕೇವಲ ಕೆರೆಗಳು ಮತ್ತು ಕೃಷಿಗಾಗಿ ಮಾತ್ರ ಪ್ರಸಿದ್ಧವಾಗಿರಲಿಲ್ಲ. ಈ ನೆಲವು ದೇವಾಲಯಗಳು, ಸಂಸ್ಕೃತಿ, ಭಕ್ತಿ ಮತ್ತು ಜನಪದ ಕಲೆಯ ಜೀವಂತ ನಾಡಾಗಿತ್ತು. ಹಳೆಯ ಕಾಲದಲ್ಲಿ ಈ ಭಾಗದ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವಾಲಯ ಇರುತ್ತಿತ್ತು. ಆ ದೇವಾಲಯಗಳು ಜನರ ನಂಬಿಕೆ ಮಾತ್ರವಲ್ಲ, ಅವರ ಜೀವನದ ಕೇಂದ್ರವಾಗಿದ್ದವು. ಬೆಳಗಿನ ಜಾವ ದೇವಾಲಯದ ಗಂಟೆ ಧ್ವನಿ ಕೇಳುತ್ತಿದ್ದಂತೆಯೇ ಊರಿನ ಜನರು ಎದ್ದು ತಮ್ಮ ದಿನವನ್ನು ಆರಂಭಿಸುತ್ತಿದ್ದರು. ಮಹಿಳೆಯರು ಮನೆ ಮುಂದೆ ರಂಗೋಲಿ ಹಾಕಿ ದೇವಾಲಯಕ್ಕೆ ಹೂವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಮಕ್ಕಳು ಹಿರಿಯರ ಜೊತೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುತ್ತಿದ್ದರು. ಹಳ್ಳಿಯ ಜನರ ಬದುಕು ದೇವಾಲಯಗಳ ಸುತ್ತಲೇ ಸಾಗುತ್ತಿತ್ತು. ಈ ಭಾಗದಲ್ಲಿರುವ ಹಳೆಯ ದೇವಾಲಯಗಳು ತಮ್ಮ ಸುಂದರ ಕಲ್ಲಿನ ಶಿಲ್ಪಗಳು ಮತ್ತು ದ್ರಾವಿಡ ಶೈಲಿಯ ನಿರ್ಮಾಣಗಳಿಂದ ಜನರನ್ನು ಆಕರ್ಷಿಸುತ್ತವೆ. ಕಲ್ಲಿನ ಮೇಲೆ ಕೆತ್ತಿದ ದೇವರ ಮೂರ್ತಿಗಳು, ಯೋಧರ ಚಿತ್ರಗಳು ಮತ್ತು ಹೂವಿನ ವಿನ್ಯಾಸಗಳು ಆ ಕಾಲದ ಶಿಲ್ಪಿಗಳ ಕೌಶಲ್ಯವನ್ನು ತೋರಿಸುತ್ತವೆ. ಅನೇಕ ದೇವಾಲಯಗಳು ನೂರಾರು ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿವೆ. ಹಾಗಲವಾಡಿ ನಾಯಕರು ಮತ್ತು ವಿಜಯನಗರ ಕಾಲದ ರಾಜರು ದೇವಾಲಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದರು. ಅವರು ದೇವಾಲಯಗಳನ್ನು ಕಟ್ಟಿಸಿ ಪೂಜೆಗಳಿಗೆ ದಾನ ನೀಡುತ್ತಿದ್ದರು. ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಜನರು ಸೇರಿ ಮಾತುಕತೆ ನಡೆಸುವ, ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ಹಬ್ಬಗಳನ್ನು ಆಚರಿಸುವ ಸ್ಥಳಗಳಾಗಿದ್ದವು. ಗ್ರಾಮ ಜಾತ್ರೆಗಳು ಚಿಕ್ಕನಾಯಕನಹಳ್ಳಿಯ ಸಂಸ್ಕೃತಿಯ ಹೃದಯವಾಗಿದ್ದವು. ಜಾತ್ರೆಯ ದಿನ ಬಂದರೆ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಹೊಸ ಬಟ್ಟೆ ತೊಟ್ಟು ದೇವಾಲಯಗಳಿಗೆ ಬರುತ್ತಿದ್ದರು. ಊರಿನಲ್ಲಿ ಡೊಳ್ಳಿನ ಸದ್ದು, ನಾದಸ್ವರದ ಸಂಗೀತ ಮತ್ತು ಜನರ ಸಂಭ್ರಮ ಎಲ್ಲೆಡೆ ಕಾಣಿಸುತ್ತಿತ್ತು. ದೇವರ ರಥೋತ್ಸವ ನಡೆದಾಗ ಜನರು ಅ ಗೋವಿಂದ ಎಂದು ಕೂಗಿ ಭಕ್ತಿಯಿಂದ ರಥವನ್ನು ಎಳೆಯುತ್ತಿದ್ದರು. ಜಾತ್ರೆಯ ಸಮಯದಲ್ಲಿ ಜನಪದ ಕಲೆಗಳಿಗೆ ವಿಶೇಷ ಸ್ಥಾನ ಇತ್ತು. ಯಕ್ಷಗಾನ, ಹರಿಕತೆ, ದಾಸರ ಪದಗಳು ಮತ್ತು ಗ್ರಾಮೀಣ ನಾಟಕಗಳು ರಾತ್ರಿ ಪೂರ್ತಿ ನಡೆಯುತ್ತಿದ್ದವು. ಮಕ್ಕಳು ನೆಲದ ಮೇಲೆ ಕುಳಿತು ಕತೆಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು. ಹರಿಕತೆಗಾರರು ರಾಮಾಯಣ, ಮಹಾಭಾರತ ಮತ್ತು ರಾಜರ ಸಾಹಸಗಳ ಕತೆಗಳನ್ನು ಹೇಳುತ್ತಿದ್ದರು. ಜನರು ಭಕ್ತಿ ಮತ್ತು ಮನರಂಜನೆಯನ್ನು ಒಂದೇ ಸಮಯದಲ್ಲಿ ಅನುಭವಿಸುತ್ತಿದ್ದರು. ಹಳೆಯ ಕಾಲದಲ್ಲಿ ಸಂಜೆ ಸಮಯವು ಊರಿನ ಅತ್ಯಂತ ಸುಂದರ ಕ್ಷಣವಾಗಿತ್ತು. ರೈತರು ಹೊಲದ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದರು. ನಂತರ ಊರಿನ ಜನರು ದೇವಸ್ಥಾನದ ಮುಂದೆ ಸೇರಿ ಕುಳಿತುಕೊಳ್ಳುತ್ತಿದ್ದರು. ಹಿರಿಯರು ಮಕ್ಕಳಿಗೆ ರಾಜರ ಧೈರ್ಯದ ಕತೆಗಳು, ದೇವರ ಪುರಾಣಗಳು ಮತ್ತು ಹಳೆಯ ಯುದ್ಧಗಳ ಕತೆಗಳನ್ನು ಹೇಳುತ್ತಿದ್ದರು. ಮಕ್ಕಳು ಅದನ್ನು ಕೇಳುತ್ತಾ ಕಲ್ಪನೆಯ ಲೋಕದಲ್ಲಿ ತೇಲುತ್ತಿದ್ದರು. ಆ ಕಾಲದಲ್ಲಿ ವಿದ್ಯುತ್ ಇಲ್ಲದ ಕಾರಣ ರಾತ್ರಿ ಸಮಯದಲ್ಲಿ ಎಣ್ಣೆ ದೀಪಗಳ ಬೆಳಕು ಮಾತ್ರ ಇರುತ್ತಿತ್ತು. ದೇವಾಲಯದ ಆ ದೀಪದ ಬೆಳಕಿನಲ್ಲಿ ಊರಿನ ಜನರು ಹಾಡು ಹಾಡುತ್ತಿದ್ದರು.
ಮಹಿಳೆಯರು ಭಕ್ತಿಗೀತೆಗಳನ್ನು ಹಾಡುತ್ತಿದ್ದರೆ ಹಿರಿಯರು ಜೀವನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಹಳ್ಳಿಯ ಜೀವನ ಸರಳವಾಗಿದ್ದರೂ ಸಂತೋಷ ಮತ್ತು ಒಗ್ಗಟ್ಟಿನಿಂದ ತುಂಬಿತ್ತು. ಸಂಕ್ರಾಂತಿ, ದೀಪಾವಳಿ, ಉಗಾದಿ ಮತ್ತು ಕಾರ್ತಿಕ ಮಾಸದ ಹಬ್ಬಗಳು ಊರಿನ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತಿದ್ದವು. ಹಬ್ಬದ ದಿನಗಳಲ್ಲಿ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲಾಗುತ್ತಿತ್ತು. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಜನರಿಗೆ ಪ್ರಸಾದ ವಿತರಿಸಲಾಗುತ್ತಿತ್ತು. ಇಂದು ಕಾಲ ಬದಲಾಗಿದ್ದರೂ ಚಿಕ್ಕನಾಯಕನಹಳ್ಳಿಯ ದೇವಾಲಯಗಳು ಮತ್ತು ಸಂಸ್ಕೃತಿ ಇನ್ನೂ ಜೀವಂತವಾಗಿವೆ. ಹಳೆಯ ಶಿಲ್ಪಗಳು, ಜಾತ್ರೆಗಳ ಸಂಭ್ರಮ ಮತ್ತು ಜನಪದ ಕಲೆಯ ಧ್ವನಿಗಳು ಈ ನೆಲದ ಇತಿಹಾಸವನ್ನು ಇಂದಿಗೂ ನೆನಪಿಸುತ್ತವೆ. ಅದರ ಕಾರಣಕ್ಕೆ ಚಿಕ್ಕನಾಯಕನಹಳ್ಳಿ ಕೇವಲ ಒಂದು ಪಟ್ಟಣವಲ್ಲ, ಅದು ಭಕ್ತಿ, ಸಂಸ್ಕೃತಿ ಮತ್ತು ಕನ್ನಡ ಪರಂಪರೆಯ ಜೀವಂತ ನೆನಪು. ಕಾಲ ಬದಲಾಗುತ್ತಾ ಬಂದಂತೆ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಹೊಸ ಆಡಳಿತ ವ್ಯವಸ್ಥೆಗಳು ಆರಂಭವಾದವು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಹಲವು ಪ್ರದೇಶಗಳು ಮೈಸೂರು ಅರಸರ ಆಡಳಿತಕ್ಕೆ ಸೇರಿಕೊಂಡವು. ನಂತರ ಹೈದರ ಅಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಚಿಕ್ಕನಾಯಕನಹಳ್ಳಿ ಪ್ರದೇಶವು ಕೃಷಿ ಮತ್ತು ಗ್ರಾಮೀಣ ಬದುಕಿನ ಪ್ರಮುಖ ಭಾಗವಾಗಿಯೇ ಉಳಿಯಿತು. 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದ ನಂತರ ಟಿಪ್ಪು ಸುಲ್ತಾನರು ಮೃತಪಟ್ಟಾಗ ಬ್ರಿಟಿಷರು ಮೈಸೂರು ರಾಜ್ಯದ ಮೇಲೆ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡರು. ಆ ಸಮಯದಿಂದಲೇ ಚಿಕ್ಕನಾಯಕನಹಳ್ಳಿ ಭಾಗದಲ್ಲೂ ಹೊಸ ಬದಲಾವಣೆಗಳು ನಿಧಾನವಾಗಿ ಆರಂಭವಾದವು. ಹಳೆಯ ಕಾಲದಲ್ಲಿ ಜನರು ಮಣ್ಣಿನ ದಾರಿಗಳ ಮೂಲಕವೇ ಹಳ್ಳಿಗಳ ನಡುವೆ ಸಂಚಾರ ಮಾಡುತ್ತಿದ್ದರು. ಮಳೆ ಬಂದರೆ ರಸ್ತೆಗಳು ಕೆಸರಿನಿಂದ ತುಂಬಿ ಪ್ರಯಾಣ ಕಷ್ಟವಾಗುತ್ತಿತ್ತು. ಎತ್ತುಬಂಡಿಗಳೇ ಮುಖ್ಯ ಸಾರಿಗೆ ಸಾಧನವಾಗಿದ್ದವು. ಆದರೆ ಬ್ರಿಟಿಷರ ಆಡಳಿತದ ಸಮಯದಲ್ಲಿ ನಿಧಾನವಾಗಿ ರಸ್ತೆ ನಿರ್ಮಾಣ ಆರಂಭವಾಯಿತು. ಹಳ್ಳಿಗಳನ್ನು ಸಂಪರ್ಕಿಸುವ ಹೊಸ ದಾರಿಗಳು ನಿರ್ಮಾಣಗೊಂಡವು. ವ್ಯಾಪಾರ ಮಾಡಲು ರೈತರಿಗೆ ಇದು ಸಹಾಯವಾಯಿತು. ಆ ಸಮಯದಲ್ಲಿ ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರು ವಾರದ ಸಂತೆಗಳಿಗೆ ಬರುತ್ತಿದ್ದರು. ರೈತರು ತಮ್ಮ ಬೆಳೆಗಳನ್ನು ಎತ್ತುಬಂಡಿಗಳಲ್ಲಿ ತಂದು ಮಾರುತ್ತಿದ್ದರು. ರಾಗಿ, ಜೋಳ, ಕಡಲೆ ಮತ್ತು ತೆಂಗಿನ ವ್ಯಾಪಾರ ಹೆಚ್ಚಾಗತೊಡಗಿತು. ರಸ್ತೆಗಳ ಅಭಿವೃದ್ಧಿಯಿಂದ ವ್ಯಾಪಾರವು ನಿಧಾನವಾಗಿ ಬೆಳೆಯಿತು. ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣಕ್ಕೂ ಹೆಚ್ಚಿನ ಮಹತ್ವ ಸಿಕ್ಕಿತು. ಆರಂಭದಲ್ಲಿ ಕೆಲವೇ ಶಾಲೆಗಳು ಇದ್ದರೂ ನಂತರ ಗ್ರಾಮಗಳಲ್ಲಿ ಪಾಠಶಾಲೆಗಳು ಆರಂಭವಾದವು. ಮಕ್ಕಳು ಮಣ್ಣಿನ ನೆಲದ ಮೇಲೆ ಕುಳಿತು ಅಕ್ಷರ ಕಲಿಯುತ್ತಿದ್ದರು. ಗುರುಗಳು ಕಪ್ಪು ಫಲಕದ ಮೇಲೆ ಕನ್ನಡ ಅಕ್ಷರಗಳನ್ನು ಬರೆಯುತ್ತಿದ್ದರು. ಹಳ್ಳಿಯ ಜನರಿಗೆ ಶಿಕ್ಷಣ ಹೊಸ ಬೆಳಕಿನಂತೆ ಕಾಣಿಸಿತು. ಆ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯಲ್ಲೂ ಬದಲಾವಣೆಗಳು ಬಂದವು. ತೆರಿಗೆ ಸಂಗ್ರಹಣೆ, ಭೂ ದಾಖಲೆ ಮತ್ತು ಗ್ರಾಮ ಆಡಳಿತಕ್ಕೆ ಹೊಸ ನಿಯಮಗಳು ಜಾರಿಗೆ ಬಂದವು. ತಾಲ್ಲೂಕು ಕಚೇರಿಗಳು ಮತ್ತು ಸರ್ಕಾರಿ ಕಚೇರಿಗಳು ಸ್ಥಾಪನೆಯಾಗತೊಡಗಿದವು. ಚಿಕ್ಕನಾಯಕನಹಳ್ಳಿ ನಿಧಾನವಾಗಿ ಪ್ರಮುಖ ಆಡಳಿತ ಕೇಂದ್ರವಾಗಿ ಬೆಳೆಯಿತು. ಜನರ ಜೀವನ ಇನ್ನೂ ಕೃಷಿಯ ಮೇಲೆಯೇ ಅವಲಂಬಿತವಾಗಿತ್ತು. ಆದರೆ ಹೊಸ ಆಡಳಿತ ವ್ಯವಸ್ಥೆಯಿಂದ ಕೆಲವು ಹೊಸ ಅವಕಾಶಗಳು ಬಂದವು. ಮಾರುಕಟ್ಟೆಗಳು ಬೆಳೆಯತೊಡಗಿದವು. ಹಳ್ಳಿಗಳ ನಡುವೆ ಸಂಪರ್ಕ ಹೆಚ್ಚಾಯಿತು. ಕೆಲವು ಜನರು ಸರ್ಕಾರಿ ಕೆಲಸಗಳಲ್ಲೂ ಸೇರತೊಡಗಿದರು. ಹಳೆಯ ಕಾಲದ ಗ್ರಾಮ ಜೀವನದಲ್ಲಿ ಸಂಜೆ ಸಮಯ ತುಂಬಾ ಶಾಂತವಾಗಿರುತ್ತಿತ್ತು. ರೈತರು ಹೊಲದಿಂದ ಮನೆಗೆ ಮರಳುತ್ತಿದ್ದರು. ಮಕ್ಕಳು ಶಾಲೆಯಿಂದ ಬಂದು ಆಟವಾಡುತ್ತಿದ್ದರು. ಹಿರಿಯರು ಮರದ ನೆರಳಿನಲ್ಲಿ ಕುಳಿತು ಹಳೆಯ ಕಾಲದ ಕತೆಗಳನ್ನು ಹೇಳುತ್ತಿದ್ದರು. ಗ್ರಾಮಗಳಲ್ಲಿ ವಿದ್ಯುತ್ ಇಲ್ಲದ ಕಾರಣ ರಾತ್ರಿ ಸಮಯದಲ್ಲಿ ಎಣ್ಣೆ ದೀಪಗಳೇ ಬೆಳಕಾಗಿದ್ದವು. ಬ್ರಿಟಿಷರ ಕಾಲದಲ್ಲಿ ಕೆಲವು ಹೊಸ ಕಟ್ಟಡಗಳು ಮತ್ತು ಕಚೇರಿಗಳು ನಿರ್ಮಾಣವಾದವು. ಆಡಳಿತ ವ್ಯವಸ್ಥೆ ಬಲವಾಗುತ್ತಾ ಬಂದಂತೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಕೇಂದ್ರವಾಗಿ ಗುರುತಿಸಲ್ಪಡತೊಡಗಿತು. ಸುತ್ತಮುತ್ತಲಿನ ಹಳ್ಳಿಗಳ ಜನರು ತಮ್ಮ ಕೆಲಸಗಳಿಗಾಗಿ ಇಲ್ಲಿಗೆ ಬರುತ್ತಿದ್ದರು. ಆದರೆ ಈ ಎಲ್ಲ ಬದಲಾವಣೆಗಳ ನಡುವೆ ಚಿಕ್ಕನಾಯಕನಹಳ್ಳಿ ತನ್ನ ಹಳೆಯ ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕನ್ನು ಉಳಿಸಿಕೊಂಡಿತ್ತು. ದೇವಾಲಯಗಳ ಜಾತ್ರೆಗಳು, ರೈತರ ಕೃಷಿ ಜೀವನ ಮತ್ತು ಜನಪದ ಕಲೆಗಳು ಎಂದಿನಂತೆ ಮುಂದುವರಿದವು. ಇಂದು ಚಿಕ್ಕನಾಯಕನಹಳ್ಳಿ ಆಧುನಿಕ ಪಟ್ಟಣವಾಗಿ ಬೆಳೆಯುತ್ತಿದ್ದರೂ ಬ್ರಿಟಿಷರ ಕಾಲದಲ್ಲಿ ಆರಂಭವಾದ ರಸ್ತೆ, ಶಾಲೆ ಮತ್ತು ಆಡಳಿತ ವ್ಯವಸ್ಥೆಗಳೇ ಅದರ ಅಭಿವೃದ್ಧಿಗೆ ಅಡಿಪಾಯವಾಗಿವೆ. ಹಳೆಯ ಮಣ್ಣಿನ ದಾರಿಗಳಿಂದ ಆರಂಭವಾದ ಈ ಊರಿನ ಪ್ರಯಾಣ ಇಂದು ಒಂದು ಐತಿಹಾಸಿಕ ತಾಲ್ಲೂಕು ಪಟ್ಟಣವಾಗಿ ಬೆಳಗುತ್ತಿದೆ. ಇಂದು ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆಯ ಒಂದು ಸುಂದರ ಮತ್ತು ಅಭಿವೃದ್ಧಿಯಾಗುತ್ತಿರುವ ತಾಲ್ಲೂಕು ಪಟ್ಟಣವಾಗಿದೆ. ಕಾಲ ಬದಲಾಗುತ್ತಿದ್ದಂತೆ ಈ ಊರು ಕೂಡ ಹೊಸ ರೂಪವನ್ನು ಪಡೆದುಕೊಂಡಿದೆ. ಹಳೆಯ ಮಣ್ಣಿನ ರಸ್ತೆಗಳ ಜಾಗದಲ್ಲಿ ಈಗ ವಾಹನಗಳು ಸಂಚರಿಸುವ ರಸ್ತೆಗಳನ್ನು ಕಾಣಬಹುದು.
ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಈ ಪಟ್ಟಣ ಪ್ರಮುಖ ವ್ಯಾಪಾರ ಮತ್ತು ಆಡಳಿತ ಕೇಂದ್ರವಾಗಿ ಬೆಳೆಯಲಾಗಿದೆ. ಬೆಳಿಗ್ಗೆ ಪಟ್ಟಣದ ರಸ್ತೆಗಳಲ್ಲಿ ಶಾಲೆಗೆ ಹೋಗುವ ಮಕ್ಕಳ ಸಂಭ್ರಮ ಕಾಣಿಸುತ್ತದೆ. ವಿದ್ಯಾರ್ಥಿಗಳು ಪುಸ್ತಕದ ಚೀಲ ಹೊತ್ತು ಶಾಲೆ ಮತ್ತು ಕಾಲೇಜುಗಳ ಕಡೆಗೆ ಹೋಗುತ್ತಾರೆ. ಶಿಕ್ಷಣಕ್ಕೆ ಇಲ್ಲಿ ಹೆಚ್ಚಿನ ಮಹತ್ವ ದೊರೆತಿದ್ದು, ಅನೇಕ ಶಾಲೆಗಳು ಮತ್ತು ಕಾಲೇಜುಗಳು ಯುವಜನರಿಗೆ ವಿದ್ಯಾಭ್ಯಾಸದ ಅವಕಾಶಗಳನ್ನು ನೀಡುತ್ತಿವೆ. ಗ್ರಾಮಗಳಿಂದಲೂ ವಿದ್ಯಾರ್ಥಿಗಳು ಪ್ರತಿದಿನ ಬಸ್ಗಳಲ್ಲಿ ಬಂದು ಓದುತ್ತಿದ್ದಾರೆ. ಪಟ್ಟಣದ ಮಧ್ಯಭಾಗದಲ್ಲಿ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ತಾಲೂಕು ಕಚೇರಿ, ಬ್ಯಾಂಕುಗಳು ಮತ್ತು ವಿವಿಧ ಆಡಳಿತ ಕಚೇರಿಗಳಲ್ಲಿ ಜನರ ಓಡಾಟ ದಿನಪೂರ್ತಿ ನಡೆಯುತ್ತಿರುತ್ತದೆ. ಸುತ್ತಮುತ್ತಲಿನ ಹಳ್ಳಿಗಳ ಜನರು ತಮ್ಮ ಕೆಲಸಗಳಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಬರುತ್ತಾರೆ. ಇದರಿಂದ ಪಟ್ಟಣ ಸದಾ ಚಟುವಟಿಕೆಯಿಂದ ತುಂಬಿರುತ್ತದೆ. ಮಾರುಕಟ್ಟೆಗಳು ಈ ಊರಿನ ಜೀವಂತ ಭಾಗವಾಗಿವೆ. ಬೆಳಿಗ್ಗೆಯಿಂದಲೇ ಅಂಗಡಿಗಳ ಮುಂದೆ ಜನರ ಸಂಚಾರ ಆರಂಭವಾಗುತ್ತದೆ. ರೈತರು ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ತರುತ್ತಾರೆ. ತರಕಾರಿ, ಧಾನ್ಯ, ಹಣ್ಣುಗಳು ಮತ್ತು ಗ್ರಾಮೀಣ ಉತ್ಪನ್ನಗಳ ವ್ಯಾಪಾರ ಜೋರಾಗಿ ನಡೆಯುತ್ತದೆ. ವಾರದ ಸಂತೆ ದಿನ ಬಂದರೆ ಸುತ್ತಮುತ್ತಲಿನ ಹಳ್ಳಿಗಳ ಜನರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರುತ್ತಾರೆ. ಮಾರುಕಟ್ಟೆಯ ಗದ್ದಲ ಮತ್ತು ಜನರ ಸಂಭ್ರಮ ಪಟ್ಟಣಕ್ಕೆ ವಿಶೇಷ ಜೀವಂತಿಕೆಯನ್ನು ನೀಡುತ್ತದೆ. ಸಾರಿಗೆ ವ್ಯವಸ್ಥೆಯೂ ಈಗ ಉತ್ತಮವಾಗಿದೆ. ಬಸ್ಗಳು ಮತ್ತು ವಾಹನಗಳ ಸಂಪರ್ಕದಿಂದ ಜನರು ಸುಲಭವಾಗಿ ಬೇರೆ ಊರುಗಳಿಗೆ ಪ್ರಯಾಣ ಮಾಡಬಹುದು. ಹಳ್ಳಿಗಳಿಂದ ಪಟ್ಟಣಕ್ಕೆ ಬರುವ ರಸ್ತೆಗಳಿಂದ ವ್ಯಾಪಾರ ಮತ್ತು ಶಿಕ್ಷಣ ಇನ್ನಷ್ಟು ಅಭಿವೃದ್ಧಿಯಾಗಿದೆ. ಆದರೆ ಇಷ್ಟೆಲ್ಲ ಆಧುನಿಕ ಬೆಳವಣಿಗೆಗಳ ನಡುವೆ ಚಿಕ್ಕನಾಯಕನಹಳ್ಳಿ ತನ್ನ ಹಳೆಯ ಸಂಸ್ಕೃತಿ ಮತ್ತು ಗ್ರಾಮೀಣ ಸೌಂದರ್ಯವನ್ನು ಇನ್ನೂ ಉಳಿಸಿಕೊಂಡಿದೆ. ಪಟ್ಟಣದ ಸುತ್ತಮುತ್ತಲಿನ ಹೊಲಗಳು, ಕೆರೆಗಳು ಮತ್ತು ದೇವಾಲಯಗಳು ಇಂದಿಗೂ ಹಳೆಯ ಕಾಲದ ನೆನಪುಗಳನ್ನು ಜೀವಂತವಾಗಿಟ್ಟಿವೆ. ಬೆಳಿಗ್ಗೆ ದೇವಾಲಯದ ಗಂಟೆ ಧ್ವನಿ ಕೇಳುತ್ತದೆ. ಹಬ್ಬಗಳ ಸಮಯದಲ್ಲಿ ಜಾತ್ರೆಗಳು ಮತ್ತು ಸಂಪ್ರದಾಯಗಳು ಹಿಂದಿನಂತೆಯೇ ನಡೆಯುತ್ತವೆ. ಇಲ್ಲಿನ ಜನರು ಇನ್ನೂ ಸರಳ ಜೀವನವನ್ನು ಇಷ್ಟಪಡುತ್ತಾರೆ. ಹಿರಿಯರು ಮನೆಗಳ ಮುಂದೆ ಕುಳಿತು ಮಾತುಕತೆ ನಡೆಸುತ್ತಾರೆ. ರೈತರು ಬೆಳಿಗ್ಗೆ ಹೊಲಗಳಿಗೆ ಹೋಗುತ್ತಾರೆ. ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಹಾಕುತ್ತಾರೆ. ಹಳೆಯ ಗ್ರಾಮೀಣ ಬದುಕಿನ ಸೌಂದರ್ಯ ಇಂದಿಗೂ ಈ ಊರಿನಲ್ಲಿ ಕಾಣಿಸುತ್ತದೆ. ಚಿಕ್ಕನಾಯಕನಹಳ್ಳಿ ಇಂದು ಕೇವಲ ಒಂದು ತಾಲೂಕು ಪಟ್ಟಣವಲ್ಲ, ಅದು ಇತಿಹಾಸ, ಕೃಷಿ, ಸಂಸ್ಕೃತಿ ಮತ್ತು ಆಧುನಿಕ ಅಭಿವೃದ್ಧಿಯನ್ನು ಒಂದೇ ಜೊತೆ ಸಾಗಿಸಿಕೊಂಡು ಹೋಗುತ್ತಿರುವ ಹೆಮ್ಮೆಯ ನಾಡಾಗಿದೆ. ಅದರ ಕಾರಣಕ್ಕೆ ಜನರು ಪ್ರೀತಿಯಿಂದ ಹೇಳುತ್ತಾರೆ, ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಯುತ್ತಿರುವ ಸುಂದರ ನಾಡು ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿ ಕೇವಲ ಒಂದು ಪಟ್ಟಣವಲ್ಲ, ಅದು ಇತಿಹಾಸ, ಕೃಷಿ, ಸಂಸ್ಕೃತಿ ಮತ್ತು ಕನ್ನಡದ ಪರಂಪರೆಯ ಜೀವಂತ ನೆನಪು. ಕೆರೆಗಳ ನಾಡು, ರೈತರ ಶ್ರಮ, ನಾಯಕರ ಆಡಳಿತ ಮತ್ತು ದೇವಾಲಯಗಳ ಗಂಟೆ ಧ್ವನಿಯಿಂದ ಬೆಳೆದ ಈ ನೆಲ ಇಂದು ಕೂಡ ತುಮಕೂರಿನ ಹೆಮ್ಮೆಯ ಐತಿಹಾಸಿಕ ಪಟ್ಟಣವಾಗಿ ಉಳಿದಿದೆ.